ಅವಾಗಲೇ ನಂಬರ್ 4 ಅಲ್ಲಿ ರಾಹು ಮಾತಾಡಿದ್ಮೇಲೆ ಅದೇ ತಲೆಭಾಗ ಮಾತಾಡಿದ್ಮೇಲೆ ಈಗ ಬಾಡಿ ಮಾತಾಡಬೇಕು. ಅದು ನಂಬರ್ 7. 7. ಸೊ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ = ಅದು 7 ಬಂದರೆ ನಿಮ್ಮ ವಯಸ್ಸು 30ರ ಮೇಲಿದ್ರೆ ಈಗ ಬರುತ್ತೆ ಕೇತು. ಕರೆಕ್ಟ್. ಓಕೆ. ಇದು ಕೇತು ನಾನು ಹೋದ್ಸಲ ಹೇಳ್ದಂಗೆನೆ ಇದ್ರದ್ದು ಕೋರ್ ಏನಿರುತ್ತೆ, ಅವ್ರೊಂದು ಸ್ವಲ್ಪ ತುಂಬ ಕ್ಯೂರಿಯಾಸಿಟಿ ಇರೋವಂಥ ನಂಬರು, ಎಲ್ಲದ್ರ ಬಗ್ಗೆ ಕುತೂಹಲ ಇರೋವಂಥದ್ದು, ಎಲ್ಲದನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡುವಂಥ ನಂಬರ್ ಅಲ್ವಾ ಇದು. ಸೊ ಇವರು ಡೆಸ್ಟಿನಿ ನಂಬರ್ 7 ಆಗಿದ್ದಾಗ ಏನಂದ್ರೆ ಬರ್ತ್ ನಂಬರ್ ಹಂಗಿದ್ದಾಗ ಆ ಥರ ಆಸ್ಪೆಕ್ಟ್ಸ್ ಇರುತ್ತೆ. ಡೆಸ್ಟಿನಿ ಅಂದಾಗ ನಾವು ರಿಲೇಷನ್ಶಿಪ್ ಆಸ್ಪೆಕ್ಟ್ಸು ಇದಕ್ಕೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ಇವರು ಒಂಥರ ಆಕಲ್ಟ್ ಅಂತ ಏನು ಕರಿತೀವಿ, ಅಂದರೆ ಈಗ ಆಸ್ಟ್ರಾಲಜರ್ಸು, ಟ್ಯಾರೋ ರೀಡಿಂಗು, ನ್ಯೂಮರಾಲಜಿ, ಹೀಲಿಂಗು, ಈ ಥರದ್ದು ಇದಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದುತ್ತಾರೆ ಇವರು. ಆರ್ ಯು? ಎಸ್. ಅದಂಗೆ ತಕ್ಷಣ ನೀವೇ ನನ್ನ ಕಣ್ಮುಂದೆ ಇರೋದೀಗ, ಅದಕ್ಕೆ ಕೇಳಿಬಿಟ್ಟೆ ನಾನು. ಓಕೆ. ಸೊ ನೀವೆಲ್ಲರೂ ಮಿಸ್ಟ್ರಿ ಪೀಪಲ್. ಅವರಿಗೆಲ್ಲ ಹಿಡನ್ ನಾಲೆಡ್ಜ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ನ್ಯಾಚುರಲ್. ಒಂದು ನೀವು ಥಿಂಕಿಂಗ್ ಬಗ್ಗೆ ಹೇಳ್ತಿದ್ರಿ, ಸೊ ಡೀಪ್ ಥಿಂಕಿಂಗು, ಮಿಸ್ಟ್ರಿ, ಸ್ಪಿರಿಚುಯಾಲಿಟಿ, ಆಮೇಲೆ ರಿಸರ್ಚು. ಯಾವ ವಿಷಯ ಕೊಟ್ಟರು ಅದರದ್ದು ಆಳವಾಗಿ ಹೋಗಿ ರಿಸರ್ಚ್ ಮಾಡ್ತಾರೆ. ಸೊ ಹಾಗಾಗಿ ಈ ಸೈಂಟಿಸ್ಟ್ಗಳು, ಈ ರಿಸರ್ಚರ್ಸ್, R&D ನಲ್ಲಿ ವರ್ಕ್ ಮಾಡುವಂಥವ್ರು, ಆಮೇಲೆ ಈ ಆಸ್ಟ್ರಾಲಜಿಸ್ಟು, ಟ್ಯಾರೋ ರೀಡಿಂಗು, ನ್ಯೂಮರಾಲಜಿ, ಈ ಥರ ಫೀಲ್ಡ್ಸ್ ಅಲ್ಲಿ ಇರುವಂಥವ್ರು, ಡಾಕ್ಟರ್ಸು, ಫಾರ್ಮಸಿಸ್ಟ್ಗಳು, ಯಾಕಂದ್ರೆ ಫಾರ್ಮಸಿನಲ್ಲೂ ಅಲ್ವಾ ಅದು ರಿಸರ್ಚ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಅವರು ಡಿಟೆಕ್ಟಿವ್ಸು, ಡಿಟೆಕ್ಟಿವ್ಸ್ಗೆ ಹೇಳಿ ಮಾಡಿಸಿದ ನಂಬರ್ ಇದು. ಯಾಕಂದ್ರೆ ಇವ್ರಿಗೆ ಎಲ್ಲದ್ರ ಬಗ್ಗೆನೂ ಕ್ವಶನ್ ಇರುತ್ತೆ. ಕ್ವಶನ್ ಮಾಡೋರು. ಹೌದು, ಎಲ್ಲದ್ರ ಬಗ್ಗೆನೂ ಕ್ವಶನ್ ಇರುತ್ತೆ. ಸೊ ಹಾಗಾಗಿ ಆ ಆಸ್ಪೆಕ್ಟ್ ಆಕ್ಟಿವೇಟ್ ಆದಾಗ ನೀವು ಈ ಥರ ಫೀಲ್ಡ್ಗಳಿಗೆ ಹೋದರೆ ತುಂಬ ಚೆನ್ನಾಗಿ ಎಕ್ಸೆಲ್ ಆಗ್ಬೋದು ಅಂತ. ಎಜುಕೇಷನ್ಗೆ ಹೋಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ಈ ಸಾಫ್ಟ್ವೇರ್ ಇದಕ್ಕೆ ಹೋಗ್ಬೋದು, ಆಮೇಲೆ ಟೂರಿಸಮ್. ಯಾಕಂದರೆ 7 ನಂಬರು ನಿಮ್ಮ ಗ್ರಿಡ್ಡಲ್ಲಿ ಇದ್ರೂ ನೀವು ತುಂಬ ಟ್ರಾವೆಲ್ ಮಾಡ್ತೀರಾ. ಸೊ ಹಾಗಾಗಿ ಫ್ರೀಕ್ವೆಂಟ್ ಟ್ರಾವೆಲಿಂಗ್ ಎಲ್ಲ ಇರುತ್ತೆ ಅವ್ರದ್ರಲ್ಲಿ. ಅದು ದಶಾದಲ್ಲಿ ಬಂದಾಗಂತೂ ನೀವು ಮಳೆ ಮಾಡ್ತೀರಾ ಟ್ರಾವೆಲಿಂಗು. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಇವ್ರದ್ದು ಈ ನಂಬರ್ ಹಾಗೆ ಇರೋದ್ರಿಂದ ಇವರು ಟೂರಿಸಮ್ ರಿಲೇಟೆಡ್ ಇದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕೆಮಿಸ್ಟ್ಗಳಾಗಿರ್ತಾರೆ ಯೂಶಲಿ. ಈ ಥರದ್ದು ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಸೊ ಇವರು ಈ ಥರ ಕೆಲಸಗಳಿಗೆ ಹೋದರೆ ಅವರು ಯಶಸ್ವಿ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ. ಸೊ ಅವರು ಅಂದರೆ ಅವರ ವ್ಯಕ್ತಿತ್ವಕ್ಕೆ ಹೊಂದುವ ಕೆಲಸಗಳಿವೆಲ್ಲ. ಕರೆಕ್ಟ್. ಓಕೆ. ಅವ್ರಿಗೆ ಯಾರು ಪಾರ್ಟ್ನರ್ಸ್? 7 ರಿಲೇಶನ್ಶಿಪ್ ಪಾರ್ಟ್ನರ್ಸ್. ಅಂದರೆ ಅವರಿಗೆ ಈ ಸ್ಪಿರಿಚುವಲ್ ನಂಬರ್ಸ್ ಯಾವ್ದಾವ್ದಿದೆ, ಈ 3 ಇರ್ಬೋದು, 6 ಕೂಡ ಪರವಾಗಿಲ್ಲ ಅವ್ರಿಗೆ. ಈ ಥರ ನಂಬರ್ಗಳೆಲ್ಲ 4 ಜೊತೆ ಇದ್ರೂ ಒಂಥರ ರಾಹು ಆ್ಯಂಡ್ ಕೇತು ಹೆಡ್ ಅಂಡ್ ಬಾಡಿ ಕಂಪ್ಲೀಟ್ ಆಗೋ ಥರ. ಅದು ಪಾಯಿಂಟ್ ಇದು. ನೈಸ್. ಸೊ ಆ ಥರದ ಆ ನಂಬರ್ಗಳ ಜೊತೆ ಎಲ್ಲ ಇದ್ದಾರೆ. ರಾಹು ಜೊತೆ ಹೊಂತಾರೆ, ಶುಕ್ರನ ಜೊತೆನೂ ಹೊಂತಾರೆ ಕೇತು ಅವರು. ಇವ್ರು ಸ್ವಲ್ಪ ಸ್ಪಿರಿಚುವಲ್ ನಂಬರ್ಸ್ ಯಾವ್ದಾದಿದೆ, ಜುಪಿಟರ್. ಆ ನಂಬರ್ಸ್ಗಳ ಜೊತೆ ಎಲ್ಲ ಇವ್ರಿಗೆ ಚೆನ್ನಾಗಿ ಹೊಂದ. ಗುರುನು ಕೇತು ಜೊತೆ ಅಡ್ಜಸ್ಟ್ ಆಗ್ತಾರೆ. ಅಂದ್ರೆ ಇವ್ರು ಒಂದ್ ಸ್ವಲ್ಪ ಹೆಂಗಿರ್ತಾರೆ ಅಂದ್ರೆ ಇವ್ರಿಗೂ ಒಂದು ಇರತ್ತೆ, ಒಂದ್ ಕಡೆ ಮಟೀರಿಯಲಿಸ್ಟಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಸಡನ್ ಆಗಿ ಇವ್ರಿಗೆ ವೈರಾಗ್ಯದ ಕಡೆ ವಾಲ್ತಾ ಇರತ್ತೆ. ಯಾರು? ಕೇತು ಅವ್ರಿಗೆ. ಹೌದು, ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತಲ್ಲ, ಅಂದ್ರೆ ಅವ್ರಿಗೊಂಥರ ಈ ತರ ಥಾಟ್ಸ್, ಜೀವನ ತುಂಬಾ ಆಳವಾಗಿ ಆಳವಾಗಿ ತಿಳ್ಕೊಳಕ್ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರು ಸೆಕ್ಯೂರ್ ಹೆಂಗೆ ಮಾಡ್ಕೋಬೇಕು ಜೀವನ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರತ್ತೆ. ಕೇತು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರತ್ತೆ. ಸೊ ಹಾಗಾಗಿ ಆಮೇಲೆ ಕೇತುದು ಇನ್ನೊಂದೇನಂದ್ರೆ ಅವ್ರ ಜೊತೆ ಯಾರು ಇರ್ತಾರಲ್ಲ ಅವ್ರದ್ದು ಎಲ್ಲ ನಂಬರ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಉದಾಹರಣೆಗೆ ಅಂದರೆ ಈಗ ಕೇತು ಭಾಗ್ಯಾಂಕ ಆಯಿತು. ಇದು ಡೆಸ್ಟಿನಿ ನಂಬರ್ ಅಂದರೆ ಭಾಗ್ಯಾಂಕ ಅಂತ ನಾವು ಹೇಳಿದ್ವಲ್ವ. ಭಾಗ್ಯಾಂಕ ಇವರು ಯಾವ ರೂಟ್ ನಂಬರ್ ಇದ್ರೂ ನೀವು ನೋಡಿದ್ರೆ ಆ ನಂಬರ್ ಕ್ವಾಲಿಟೀಸ್ ಇವ್ರು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗಲ್ಲ. ದೇ ಕ್ಯಾನ್ ಬ್ಲೆಂಡ್ ವಿತ್ ಆಲ್ ದ ನಂಬರ್ಸ್. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ಬಿಡ್ತಾರೆ. ಆಮೇಲೆ ಅವ್ರದ್ದು ಇಂಟ್ಯೂಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳಿದ್ದು ನಾನು ಈ ಥರದ್ದು ಈ ಕ್ಲೇರ್ ವಾಯೆಂಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಫೋರ್ಟೆಲರ್ಸ್. ಇನ್ನೂ ಹಂಗೆ ಹೇಳಬೇಕು ಅಂದರೆ ಭವಿಷ್ಯ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಗಮನ ಇರೋ ಜ್ಯೋತಿಷಿಗಳು, ಆಸ್ಟ್ರಾಲಜರ್ಸು,
ಈ ಥರದ್ದೆಲ್ಲ ಸಬ್ಜೆಕ್ಟ್ಸ್ ಅವರಿಗೆ ತುಂಬ ಚೆನ್ನಾಗಿ ಹೊಂದತ್ತೆ. ಜೊತೆಗೇನೆಂದರೆ ನೀವು ಅವ್ರನ್ನ ನೋಡಿದಾಗ ಅವ್ರು ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ ಇರುತ್ತೆ ಕೇತು ಅವ್ರದ್ದು. ದಿನ ಒಂದೊಂದು ಥರ ಕಾಣ್ತಾ ಇರ್ತಾರೆ ಅವ್ರು. ಎಲ್ಲರ ನಂಬರ್ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಬ್ಲೆಂಡ್ ಆಗೋದ್ರಿಂದ ಅವ್ರು ಹಿಂಗೇ ಇರ್ತಾರೆ ಅಂತ ನೀವು ಹೇಳಕ್ಕೆ ಆಗಲ್ಲ. ಸಡನ್ ಆಗಿ ಅವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ಲಾ ತರ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಆ ನಂಬರ್ದು ಭಾಗ್ಯಾಂಕದ್ದೇನಿದೆ ಈ ಕೇತು ಇದ್ದಾಗ 10 times ಮೋರ್ ಪವರ್ಫುಲ್ ಅಬ್ಸಾರ್ಪ್ಷನ್ ಇರುತ್ತೆ ಆ ನಂಬರ್. ತುಂಬಾ ಇಂಟ್ರೆಸ್ಟಿಂಗ್ ಇದು. ಹೌದು. ಬಟ್ ಅವ್ರನ್ನ ಅಂದ್ರೆ ಇವ್ರು ಹೀಗೆ ಅಂತ ಯಾರು ಅನಲೈಸ್ ಮಾಡೋಕ್ಕಾಗಲ್ಲ. ಅನಲೈಸ್ ಮಾಡೋದು ಕಷ್ಟ ಅವ್ರನ್ನ. ಅವ್ರು ಒಂದೊಂದಿನ ಒಂದೊಂದ್ ತರ ಅಂದ್ರೆ ಎಲ್ಲಾ ತರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಎಲ್ಲಾ ನಂಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದೊಂದು. ಯಾರು ಬೈಯಂಗಿಲ್ಲ ಅವ್ರನ್ನ ಚೇಂಜ್ ಆಗ್ಬಿಟ್ಟೆ ನೀನು ಅಂತ. ಬಿಕಾಸ್ ಅವರು ಅಬ್ಸರ್ವ್ ಮಾಡ್ಕೋತಿರ್ತಾರೆ, ಚೇಂಜ್ ಬದಲಾವಣೆ ಮಾಡ್ತಿರ್ತಾರೆ ಅಂತ. ಹಂಗಾಗಿ ಅವ್ರು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಅಂದ್ರೆ ಎಲ್ಲಾ ನಂಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಹಿಂಗ್ ಅನ್ಕೊಂಡಿದ್ನಲ್ಲ ಆದ್ರೆ ಇವ್ರು ಹಿಂಗೂ ಇದಾರಾ ಅನ್ನೋ ತರ ಆ ಸರ್ಪ್ರೈಸ್ ಎಲಿಮೆಂಟ್ ತರ್ತಾ ಇರ್ತಾರೆ. ತರ್ತಾ ಇರ್ತಾರೆ. ಓಕೆ.